ಇವ್ರು ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ ಸರ್. ಅಂದರೆ ಏನಕ್ಕೆ ಅಂದರೆ ಈಗ ಒಂದು ಸೀನ್ ಹಿಂಗೆ ಬರಬೇಕು ಅಂದರೆ ಹಾಗೆ ಬರಬೇಕು. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅದನ್ನು ಇವರು ಎಕ್ಸೆಪ್ಟ್ ಮಾಡಲ್ಲ. ಯಾಕಂದರೆ ಅವ್ರ ಕನಸದು. ಸೊ ಅದರಲ್ಲಿ ನಾವೊಬ್ಬರು ಭಾಗಿಯಾಗಿದ್ದೀವಿ. ಸೊ ಅದರಲ್ಲಿ ಯಾವುದೂ ಕಾಂಪ್ರಮೈಸ್ ಆಗದೆ ಇರೋದಕ್ಕೇನೆ ಏನೇ ಚೆನ್ನಾಗಿ ಬಂದಿಲ್ಲ ಅಂದರೂ ನಾವು ರಿಪೀಟೆಡ್ ಮಾಡ್ತಿದ್ವಿ. ಎಲ್ಲರಿಗೂ ಇಡೀ ಟೀಮ್ ಅವರು ಒಂದು ಕೆಲಸ ಆ ಕೆಲಸ ಈ ಕೆಲಸ ಅಂತ ಮಾಡ್ತಿರ್ಲಿಲ್ಲ. ಇಡೀ ಟೀಮ್ ಅವ್ರು ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ಈಗ A to Z ಅಂದರೆ ಎಲ್ಲ ಒಂದೇ ಟೀಮ್ ಥರ ಇದ್ವಿ. ಬರೀ ಒಂದು ಯೂನಿಟು, ಇದೊಂದು ಸಪ್ರೇಟು, ಇದು ಪ್ರೊಡಕ್ಷನ್ ಆ ರೀತಿ ಇರಲಿಲ್ಲ. ಎಲ್ಲರೂ ಒಂದು ಟೀಮ್ ಥರನೇ ಕೆಲಸ ಮಾಡಿ ಅಲ್ಲಿ ಸಿನಿಮಾ ಮಾಡಿರೋದಕ್ಕೆ ಅಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಒಂದು ಚಾಲೆಂಜಿಂಗ್ ಆಗಿತ್ತು ಸರ್. ಅಂದರೆ ಇಡೀ ಸಿನಿಮಾ ಫುಲ್ಲು ಆ ಫಾಗ್ ಟಿಂಟ್ ಇರುತ್ತೆ. ಸೊ ಆಮೇಲೆ ಲೈಟಿಂಗ್ ಕಷ್ಟ ಇರುತ್ತೆ. ಹಾಗಾಗಿ ಈಗ ನಮಗೆ ಶಾರ್ಟ್ ತೆಗಿಯೋಕ್ಕೂ ಅದು ಈಗ ಸೆಟ್ ಹುಡುಗರು ಅಂದರೆ ಆ ಸೆಟ್ ಹುಡುಗರು ಕೆಲಸ ಮಾಡಿದ್ರೆ ಮಾತ್ರ ಆಗ್ತಾ ಇರಲಿಲ್ಲ ಅದು. ಸೊ ಎಲ್ಲರೂ ಕೈ ಜೋಡಿಸ್ಬೇಕಿತ್ತು, ಎಲ್ಲರೂ ಕೈ ಜೋಡಿಸಿ ಮಾಡಬೇಕಿತ್ತು ಆ ಕೆಲಸನ. ಸೊ ಹಂಗೆ ಎಲ್ಲರೂ ಸಪೋರ್ಟು ಮಾಡಿದ್ರು ಸರ್. ಇಡೀ ಎಲ್ಲ ಟೆಕ್ನಿಷಿಯನ್ಗಳು ಸಪೋರ್ಟ್ ಮಾಡಿ, ಅಂದರೆ ಇಂಥ ಕೆಲಸನೇ ಮಾಡಬೇಕು, ನಾನು ಇದಕ್ಕೆ ಬಂದಿರೋದು, ನಾನು ಈ ಕೆಲಸ ಮಾಡಬೇಕು, ಆ ರೀತಿ ಇರಲಿಲ್ಲ. ಸೊ ಎಲ್ಲರೂ ಕ್ಲೋಸ್ ಆಗಿದ್ದರು, ಎಲ್ಲರೂ ಒಟ್ಟಿಗೆ ಜೊತೆಲಿ ಕೆಲಸ ಮಾಡ್ತಾರೆ. ಸರ್ ನಿಮಗೆ ಕಷ್ಟ ಆಗಲಿಲ್ವಾ ಕಾಡು ಪ್ರದೇಶದಲ್ಲಿ? ಇಲ್ಲ ಸರ್. ಅಂದರೆ ಫಸ್ಟ್ ನಮ್ಗೆ ಏನು ಅನಿಸ್ತಾ ಇರುತ್ತೆ ಅಂದರೆ ಒಂದು ಹೊಸದು ಅಂದರೆ ಅದನ್ನು ಅನುಭವಿಸೋಕ್ಕೆ ನೋಡ್ತಾ ಇರ್ತೀವಿ. ಅಯ್ಯೋ ಹಿಂಗೆ ಯಾಕಂದರೆ ಎಲ್ಲ ಹೊಸದೇ ಅಲ್ವಾ. ಒಂದು 2-3 ದಿನ ಆದಮೇಲಿಂದ ಅದ್ರ ಬಗ್ಗೆ ಗೊತ್ತಾಗ್ತಾ ಹೋಯಿತು. ಅಂದರೆ ಅದೇನು ಕಾಡೆ ಅಂದ್ರೇನು, ನಾವು ಹೇಗೆ ಪರ್ಫಾರ್ಮ್ ಮಾಡಬೇಕು, ಅದ್ರ ಒಳಗಡೆ ಹೇಗಿದೆ, ನಾವು ಹೇಗೆ ಕಾಣ್ತಾ ಇದ್ವಿ ಅದ್ರ ಒಳಗಡೆ, ಸೊ ನನ್ನ ಕ್ಯಾರೆಕ್ಟ್ರಲ್ಲಿ ಏನೇನು ಬೇಕು, ಸೊ ಇಡೀ ಟೀಮ್ ಹೇಗೆ ಕೆಲಸ ಮಾಡ್ತಾ ಇದೆ, ಸೊ ಅದಕ್ಕೆ ನಾವು ಹೇಗೆ ಕಾಂಟ್ರಿಬ್ಯೂಟ್ ಮಾಡಬೇಕು, ಸೊ ಅದನ್ನೆಲ್ಲ ಪ್ರತಿದಿನವೂ ಮಾಡ್ಕೊಂಡು ಹೋಗಿದ್ದೀವಿ. ಚೆನ್ನಾಗಿತ್ತು ಸರ್. ಅಂದರೆ ಚಾಲೆಂಜಸ್ ಫೇಸ್ ಅಂದರೆ ಲೈಫು ಚಾಲೆಂಜಸ್ ಇಲ್ಲ ಅಂದರೆ ಬೋರ್ ಹೊಡೆದ್ಬಿಡುತ್ತೆ ಸರ್. ಇನ್ನೇನು ಬದುಕಬೇಕು ಅಂತ ಅನಿಸುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೆ ಸೇಮ್ ರೂಟೀನ್ ಡೈಲಿ ಮಾಡ್ತಾಯಿದ್ರೆ ಇಟ್ಸ್ ಆಫ್ ನೋ ಯೂಸ್. ಅಂದರೆ ನಿಮಗೊಂದು ಏನಂತಾರೆ ಸರ್ಪ್ರೈಸ್ ಎಲಿಮೆಂಟೇ ಇರಲ್ಲ. ಪ್ರತಿದಿನ ಎದ್ರೂ ನೀವು ಒಂದು ಹೊಸ ಜಾಗದಲ್ಲಿ ಇರಬೇಕು ಅಂದರೆ ಅದು ಹೆಂಗಿರುತ್ತೆ ಅನುಭವ. ಸೊ ಆ ರೀತಿ ನಂಗೊಂದು ಹೊಸ ಅನುಭವನೇ ಚೆನ್ನಾಗಿತ್ತು ಸರ್. ಅದು ಖುಷಿ ಆಯ್ತು ನನಗೆ ಆ್ಯಕ್ಚುಲಿ. ಪೂರ್ತಿ ನನ್ನ ಕ್ಯಾರೆಕ್ಟ್ರಲ್ಲಿ, ಅದು ನನ್ನ ಕ್ಯಾರೆಕ್ಟರ್ ಬೇರೆ ಒಂದು ವಿಚಿತ್ರ ಕ್ಯಾರೆಕ್ಟರು. ಸೊ ಅದನ್ನು ಪ್ಲೇ ಮಾಡೋಕ್ಕೆ ಇನ್ನೂ ಖುಷಿ ಇತ್ತು. ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು, ಯಾವುದ್ಯಾವ್ದು ಹೊಸದನ್ನು ಆ್ಯಡ್ ಮಾಡ್ಕೋಬೋದು, ನಾರ್ಮಲಾಗಿ ಮಾಡದೇ ಇರೋದನ್ನ ಏನಿಲ್ಲಿ ಹಾಕ್ಬೋದು, ಅದೆಲ್ಲ ತುಂಬ ಖುಷಿಯಾಗಿತ್ತು. ಅಂದರೆ ತುಂಬ ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ ನಾವು. ಸುಮಾರು ಒಂದು 80 ದಿನ ಅನ್ಕೊಳ್ತೀನಲ್ವ ಸರ್? ಒಂದು 100 ದಿನ ಆಗಿದೆ ಸರ್. 100 ದಿನ ಅಲ್ಲಿ ಆ ಒಂದು ಫಾರೆಸ್ಟಲ್ಲಿ ನಿಮ್ಗೆ ಹೆಂಗೆ, ನೀವು ನಿಮ್ಮ ಗರ್ಲ್ ಫ್ರೆಂಡ್ಸ್ಗಳಿಗೆಲ್ಲ ಕಾಲ್ ಮಾಡಬೇಡಿ ಅಂತ ಹೇಳ್ತೀನಿ? ಯಾವುದೇ ರೀತಿ ಸಂಪರ್ಕ ಇರಲ್ಲ, ನಾನೇ ಮಾಡ್ತೀನಿ ಕಾಲ್ ನಿಮಗೆ? ಇಲ್ಲ ನನ್ನ ಗರ್ಲ್ ಫ್ರೆಂಡ್ ಅಂದರೆ ನನ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ. ಸೊ ನನ್ನ ಸಿನಿಮಾನೇ ನಾನು ಹಂಗೆ ನೋಡ್ಕೊಳ್ಳೋದು. ಸೊ ನನ್ಗೇನು ಪ್ರೀತಿ ಇದ್ರು ಆ ಸಿನಿಮಾದಲ್ಲೇ. ನಮಗೂ ಇಷ್ಟು ವರ್ಷದಿಂದ ಇದೇ ರೀತಿ ಹೇಳ್ತಿದ್ದಾನೆ, ಯಾರು ಇಲ್ಲ ಅಂತ. ಇಲ್ಲ ಸರ್, ಯಾರು ಸೀಕ್ರೆಟ್ ಏನಿಲ್ಲ ಸರ್. ಇಲ್ಲ ಸರ್, ಅದು ಇನ್ನೂ ಭ್ರಮೆಲೇ ಇದ್ದೀನಿ, ಗರ್ಲ್ ಫ್ರೆಂಡ್ಸ್ ಇದಾರಾ ಇಲ್ವಾ ಅಂತ. ಸೊ ಅದಕ್ಕೆ ಅದೇನು ಸೀಕ್ರೆಟ್ ಏನಿಲ್ಲ ಸರ್. ನಂಬೋದು ಸರ್. ಯಾಕೆಂದ್ರೆ ಇಷ್ಟು ದಿನ ನನ್ನ ಜೊತೆಲೇ ಇದ್ದಾನಲ್ಲ, ಇದ್ದಿದ್ರೆ ಗೊತ್ತಾಗಿರೋದು ನನಗೆ. ಸೊ ಯಾರು ಇಲ್ಲ, ಫೋನ್ ಕಾಲ್ಸ್ ಇದ್ದೇ ಇತ್ತು ಸರ್. ಅಂದ್ರೆ ಗರ್ಲ್ ಫ್ರೆಂಡ್ ಅಂತ ಅಲ್ಲ, ಈಗ ನಮ್ಮ ಅಪ್ಪ ಅಮ್ಮಗೆ ಮಾಡ್ಬೇಕಾಗಿತ್ತು ಅಥವಾ ಎಲ್ಲರಿಗೂ ರಿಪ್ಲೈ ಮಾಡ್ಬೇಕಾಗಿತ್ತು. ಸೊ ಅದ್ ಬಿಟ್ರೆ ಗರ್ಲ್ ಫ್ರೆಂಡ್ಸ್ ಅನ್ನೋದು ಏನಿಲ್ಲ. ಸಿಗ್ತಾರೆ ಈಗ ಸಿನಿಮಾ ರಿಲೀಸ್ ಆದ್ಮೇಲೆ ಸಿಗ್ತಾರೆ. ಇದೆ. ನೀವ್ ಹೇಳ್ಬೇಕಷ್ಟೇ, ನಮಗೆ ಯಾರು ಬೀಳ್ತಾರೆ ಸರ್. ಅಂದ್ರೆ ಇನ್ನೊಂದೇನಂದ್ರೆ ಈ ಸಿನಿಮಾದಲ್ಲಿ ವಿಶೇಷವಾಗಿ ಎಲ್ಲ ಸಿನಿಮಾದಲ್ಲಿ ಹಾಡಿರುತ್ತೆ ಸರ್, ಈ ಸಿನಿಮಾದಲ್ಲಿ ಸಾಂಗ್ಸ್ ಇಲ್ಲ, ಹೀರೋಯಿನ್ ಜೊತೆ ಡ್ಯುಯೆಟ್ ಇಲ್ಲ. ಅದು ಬೇಜಾರಿದೆಯಾ? ಏನಯ್ಯ ಇದು ಕಾಡಲ್ಲಿ ತಂದ್ಬಿಟ್ಟು ಡೈರೆಕ್ಟರ್ ನಿಲ್ಲಿಸ್ಬಿಟ್ರು, ಹೀರೋಯಿನ್ ಇಲ್ಲ, ಸಾಂಗ್ಸ್ ಇಲ್ಲ. ಹೌದು ಸರ್, ಹೀರೋಯಿನ್ ಇದಾರೆ, ಅದು ಬೇರೆಯವ್ರ ಬಾಯ್ ಫ್ರೆಂಡ್ ಇದ್ದಾರೆ ಸರ್. ಏನಿಲ್ಲ, ಕತೆ ಅದನ್ನ ಕೇಳ್ತಿತ್ತು, ಅದಕ್ಕೆ ಮಾಡಿದೀವಿ. ಸಾಂಗ್ಸು ಅದು ಈ ಜಾನರಾಗೆ ಆ ಸಾಂಗ್ಸ್ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ಇಡೀ ಸಿನಿಮಾನೇ ಒಂದು ಸಾಂಗ್ ಥರ ನಾವು ಮಾಡಿದ್ದೀವಿ. ಅದ್ರದ್ದು BGMs ಏನಿದೆ, ಅದ್ರದ್ದು ಬ್ಯಾಕ್ಗ್ರೌಂಡ್ ಎಫೆಕ್ಟ್ ಏನಿದೆ, ಅದೇ ಒಂದು ಹಾಡು ಥರ ಇದೆ. ಒಂದು ಮೂಡು ಕರ್ಕೊಂಡು ಹೋಗುತ್ತೆ, ನಿಮ್ಮನ್ನು ಇಡೀ ಕಾಡು ಒಳಗೆ ಕರ್ಕೊಂಡು ಹೋಗುತ್ತೆ. ಸೊ ಸಾಂಗ್ಸ್ ಅವಶ್ಯಕತೆ ಇರಲಿಲ್ಲ. ನೋಡೋಣ ಮುಂದೆ ಬೇರೆ ಅದನ್ನು ಮಾಡ್ತೀನಲ್ಲ, ಅದನ್ನು ಮಾಡೋಣ. ಎಲ್ಲ ಇದರಲ್ಲಿ ನನಗೊಂದು ವಿಷಯ ಗೊತ್ತಾಗುತ್ತೆ ಸರ್. ಡೈರೆಕ್ಟರ್ ಸರ್ ಸಾಂಗ್ಸ್ ಇಲ್ಲ ಏನಿಲ್ಲ ಅಂದರೆ ಸರ್ ಕೂಡ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ ಅರ್ಥ ಸರ್. ಸರ್ ಅದೇ ಪ್ರಾಬ್ಲಮ್ ಆಗಿದೆ. ನಮಗೆಲ್ಲ ಯಾರು ಬೀಳ್ತಾರೆ ಸರ್, ಹೀರೋಗಳ ಡಿಯೇಟ್ ಸಾಂಗ್ ಅದೆಲ್ಲ ಕಲ್ಪನೆಯಲ್ಲಿ ಇರೋದು ಸರ್. ನೆಕ್ಸ್ಟ್ ಸಿನಿಮಾದಲ್ಲಿ ನಿಜವಾಗ್ಲೂ ಇಲ್ಲ ಸರ್. ಅದಕ್ಕೆ ಆ ಹೀರೋಗೂ ಬರ್ದಿಲ್ಲ ನಾನು. ಬೇರೆ ಹೀರೋ ಕೊಟ್ಟಿದ್ದಾರೆ ಸರ್ ಗರ್ಲ್ ಫ್ರೆಂಡ್, ನನಗಿಲ್ಲ, ನನ್ನ ಕ್ಯಾರೆಕ್ಟರ್ ಇಲ್ಲ ಸರ್. ಅಂದ್ರೆ ಅಷ್ಟು ಆ ಒಂದು ಕಾಡಲ್ಲಿ ಪ್ರತಿಯೊಂದು ಐಟಮ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ತಗೊಂಡೋಗೋದು ತುಂಬಾನೇ ಕಷ್ಟ.
ಸೊ ಅದೆಲ್ಲ ಯಾವ ರೀತಿ ಇತ್ತು ಸರ್? ಬಾಯ್ಸ್ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು? ಅದೇ ಹೇಳಿದ್ನಲ್ಲ ಸರ್, ತುಂಬ ಅಂದರೆ ಒಬ್ಬರು ಇದೇ ಕೆಲಸ ಮಾಡಬೇಕು ಅಂತ ಇಲ್ಲ. ಸೊ ಎಲ್ಲರೂ ಕೈ ಜೋಡಿಸೋರು. ಈಗ ಒಂದು ಲೈಟ್ ಆಗಿರ್ಬೋದು, ಪ್ರೊಡಕ್ಷನ್ ಇದಾಗಿರ್ಬೋದು, ಆ ಪ್ರತಿಯೊಬ್ಬರು ಹೆಲ್ಪ್ ಮಾಡ್ಕೊಂಡೇ ಬಂದಿದ್ದು. ಒಂದು ಫ್ಯಾಮಿಲಿ ಥರ ಆಗ್ಬಿಟ್ಟು ಸರ್. ಅಂದರೆ ಈಗ ಬೇರೆ ಜೊತೆ ಫ್ಯಾಮಿಲಿಯವ್ರ ಜೊತೆ ಕಾಂಟ್ಯಾಕ್ಟೇ ಇಲ್ಲ ಅಂದಮೇಲೆ ಸೊ ಎಲ್ಲರೂ ಒಂದು ಫ್ಯಾಮಿಲಿ ಆಗೋಗ್ಬಿಟ್ರು. ಸೊ ಹೆಂಗೆ ಅಂದರೆ ಒಂದು 10-15 ದಿನ ಅಷ್ಟೇ ನಮ್ಮಲ್ಲಿ ಇದ್ದಿದ್ದು. ಆಮೇಲೆ ತುಂಬ ಕ್ಲೋಸ್ ಆಗಿಬಿಟ್ರು ಎಲ್ಲರೂ. ಈಗ ನಾನೊಬ್ಬ ಡೈರೆಕ್ಟ್ರು, ಇವರೊಬ್ಬ ಪ್ರೊಡಕ್ಷನ್, ಇವರೊಬ್ಬ ಲೈಟರು, ಆ ರೀತಿ ಭೇದ ಭಾವನೆ ಇರಲಿಲ್ಲ ಅಲ್ಲಿ. ಸೊ ಎಲ್ಲರೂ ಒಂದೇ. ಆಮೇಲೆ ನನಗೆ ತುಂಬ ಖುಷಿ ಅನಿಸಿದ್ದು, ಈಗ ಅಲ್ಲಿ ಬಂದು ಶೂಟಿಂಗಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರು ಅವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಎಲ್ಲರೂ ಇದು ನನ್ನ ಸಿನಿಮಾ ಅನ್ನೋ ರೀತಿನೇ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ರು. ಸೊ ಅದೊಂದು ನಿಜವಾಗ್ಲೂ ತುಂಬ ಖುಷಿ ಇದೆ ಸರ್ ನನಗೆ. ಆಮೇಲೆ ಶೂಟಿಂಗ್ ಟೈಮಲ್ಲಿ ನನಗೆ ಅಲ್ಲಿ ಸಿರ್ಸಿ ಅವರಂತೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈಗ ನಮ್ಮ ರೈಟ್ರು ಕಾರ್ತಿಕ್ ಸರ್ ಅವರು ಅದೇ ಊರವರು. ಸೊ ನಮ್ಮ ಹೀರೋಯಿನು ಕೂಡ ಅದೇ ಊರೆಯ. ತುಂಬ ಹೆಲ್ಪ್ ಆಯಿತು. ಆಮೇಲೆ ಕೃಷ್ಣಣ್ಣ ಅಂತ ಇದ್ದಾರೆ ಇನ್ನೊಬ್ರು, ಸೊ ಅವರು, ಆಮೇಲೆ ಪ್ರಶಾಂತ್ ಅಣ್ಣ, ಇನ್ನೊಬ್ರು ಅಪ್ಪಿ ಅಣ್ಣ ಅಂತ ಇದ್ದಾರೆ. ಸೊ ಎಲ್ಲರೂ ಒಂದು ತುಂಬ ಸಪೋರ್ಟ್ ಮಾಡಿದ್ರು ಆ ಶೂಟಿಂಗ್ ಟೈಮಲ್ಲಿ ನಮಗೆ. ಯಾವ್ದೇ ರೀತಿ ಏನು ತೊಂದರೆ ಆಗ್ಲಿಲ್ಲ ಸರ್? ಈ ಪ್ರಾಣಿಗಳು ಆಗ್ಲಿ, ಹಾವುಗಳು, ಈ ಜಿಗಣೆಗಳೆಲ್ಲ ಇದ್ದೇ ಇರುತ್ತೆ. ಕಾಡು ಆ ಕಡೆ ಸೈಡ್ ಕೇಳಂಗಿಲ್ಲ, ಜಿಗಣೆಗಳೆಲ್ಲ ಜಾಸ್ತಿ ಇರುತ್ತೆ. ಅದೆಲ್ಲ ಸೇಫ್ಟಿ ಮಾಡ್ಕೊಂಡಿದ್ವಿ ಸರ್. ಜಿಗಣೆ ಅಂದ್ರೆ ದಿನಕ್ಕೆ ಒಂದು 500 ಹತ್ತವು ಕಾಲ ಮೇಲೆ. ಸೊ ಅದಕ್ಕೆ ಎಲ್ಲರಿಗೂ ಒಂದಿಷ್ಟು ಉದ್ದ ಶೂಸ್ಗಳನ್ನ ತರಿಸಿದ್ವು ಎಲ್ಲರಿಗೂ. ಅದೊಂದರಿಂದ, ಯಾಕಂದ್ರೆ ಅದು ಯಾವಾಗ ಯಾವಾಗ ರಕ್ತ ತಗೊಳತ್ತೋ ಗೊತ್ತೇ ಆಗಲ್ಲ. ಅದು ಎಲ್ಲರೂ ಕಚ್ಚಿಸ್ಕೊಂಡಿದ್ದಾರೆ. ಅದು ಡೈಲಿ ರೂಟೀನ್ ಇತ್ತು. ಸೊ ಒಂದು ವೀಕ್ 2 ವೀಕ್ಸ್ ಏನೋ ಆ ಶೂಸ್ ಎಲ್ಲ ಹಾಕೊಂಡು, ಆಮೇಲೆಲ್ಲ ಆ ಶೂಸ್ನೇ ಹಾಕೊಂಡಿಲ್ಲ, ಬರೀ ಕಲ ಜಿಗ್ನೆನ ಅದು ಕಿತ್ತಿಂಗ್ ಎಸಿತಾ ಇದ್ದು. ಫಸ್ಟ್ ಎಲ್ಲ ಭಯ, ಅಯ್ಯೋ ಜಿಗ್ನೆ ಜಿಗ್ನೆ ಅಂತಿದ್ರು ಎಲ್ಲರೂ. ಆಮೇಲೆ ಹಿಂಗೆ ಕಿತ್ತಿಂಗ್ ಎಸಿವ್ರ ಆರಾಮಾಗಿ ಆಟ ಆಡೋರು ಅದ್ರ ಜೊತೆಲಿ. ಹಂಗ ಅನುಭವ ಆಗೋಯ್ತು. ತುಂಬಾ ತುಂಬಾ ಹಾವುಗಳಿದ್ದು ಸರ್. ಪ್ರತಿದಿನ ಒಂದು 20-30 ಅಂತೂ ಹಾವು ನೋಡ್ತಲೇ ಇದ್ವು ನಾವು ಎಲ್ರೂ. ಸೊ ಅವ್ಯಾವು ನಮಗೇನು ತೊಂದರೆ ಮಾಡ್ತಾ ಇರ್ಲಿಲ್ಲ. ಸೊ ಯಾವ ರೀತಿ ಹಾವುಗಳು 20-30 ಹಾವು ಅಂದ್ರೆ 20-30 ಹಾವು. ನಾವು ಯಾವ್ದೊಂದು ಶಾರ್ಟ್ ಇಟ್ರು ಅಲ್ಲೆಲ್ಲೋ ಇರೋದು ಹಾವು. ಆಮೇಲೆ ಅಲ್ಲಿ ಕೆಳಗಡೆ ಬಿದ್ದಿರೋ ಎಲೆ, ಆ ಎಲೆ ಸದ್ದಿಲ್ ಇರೋವು ಹಾವುಗಳು. ಸೊ ಗೊತ್ತೇ ಆಗಲ್ಲ, ಈಗ ನಡ್ಕೊಂಡು ಹೋಗ್ಬೇಕಾರೆ ಅಲ್ಲಿರೋವು. ಸೊ ಅದಕ್ಕೆ ಪ್ರಿಕಾಷನ್ಸ್ ನೋಡ್ಕೋತಾ ಇದ್ವಿ. ಅಂದ್ರೆ ನಾವೀಗ ಒಂದು ಸೀನ್ ನ ಶೂಟ್ ಮಾಡ್ತಿದ್ದಾರೆ ಅಂದ್ರೆ ಇವರು ಅದಕ್ಕಿಂತ ಮುಂಚೆ ಅಷ್ಟು ಜಾಗನ ನೀಟಾಗಿ ನೋಡಿ, ನಾವೇನಾದ್ರು ಇದ್ರೆ ಸೈಡಲ್ಲಿ ಬಿಟ್ಟು. ಅದೇ ಇವರು ಆರ್ಟಿಸ್ಟ್ಗಳಿಗೆ ಇದು ರೆಡಿ ಮಾಡಿಕೊಡ್ತಾ ಇದ್ವು ಫಸ್ಟ್. ಸೊ ಈಗ ಫಸ್ಟ್ ನಾನು ಕ್ಯಾಮ್ರಾಮನ್ ಡಿಸ್ಕಸ್ ಮಾಡೋದಲ್ವ, ಈ ಜಾಗದಲ್ಲಿ ಈ ಸೀನ್ ಮಾಡೋಣ ಅಂತ. ಆ ಥರ ನನಗೊಂದು ಇಂಟ್ರೋಲ್ ಬ್ಯಾಕ್ ಸೀನ್ ಇದೆ. ಇಂಟ್ರೋಲ್ ಬ್ಯಾಕಲ್ಲಿ ಹೀರೋಯಿನ್ ನಿಂತಿರ್ತಾಳೆ, ಅಲ್ಲಿಂದ ಒಂದು ಬೀಳ ಅಂತ ಒಂದು ಸೀನ್ ಇದೆ. ಸೊ ಉಳ್ಕೊಂಡ್ ಬೀಳ ಅಂತ ಸೀನು. ಸೊ ಆ ಸೀನ್ನ ನಾನು ಕ್ಯಾಮ್ರಾಮನ್ಗೆ ಹೇಳ್ಬೇಕಾರೆ, ಈ ಶಾರ್ಟ್ ಅಪ್ಪ ಇದು ಇಲ್ಲಿಂದ ಹಿಂಗೆ ಬರುತ್ತೆ ಹಂಗಂತ ಹೇಳಿ, ಹಿಂಗೆ ಕ್ಯಾಮ್ರಾ ಹಿಂಗೆ ಕೈ ಹಿಂಗೆ ತೋರಿಸಿದ್ರೆ ಈ ಗಿಡದ ಮೇಲೆ ಹಿಂಗೆ ಹಾವು ಹಿಂಗೆ ಎದಾಡ್ತಾರೆ. ನಾನು ಕ್ಯಾಮ್ರಾಮನ್ನು ಸ್ಟೆಪ್ ಹಿಂದೆ ಹಂಗೆ. ಸೊ ಆಮೇಲೆ ನೀವು ಗಾಬರಿ ಆಗಿ ಕಿರ್ಚೋದು ಆತರ ಏನಾದ್ರು ಮಾಡಿದ್ರೆ ಹೇಗೆ? ಎಲ್ರಿಗೂ ಭಯ ಆಗೇ ಆಗುತ್ತೆ ಸರ್. ಅದನ್ನೆಲ್ಲ ಅದಕ್ಕೂ ಗಾಬರಿ ಆಗಿ ಏನಾರ ಮಾಡುವಂತ ಇಲ್ಲ, ಕಿರ್ತ್ಲಿಲ್ಲ. ಸೊ ಅದ ಗ್ರೀನ್ ಕಲರ್ ಅವು ಏನಂತಾರೆ ಅದನ್ನ, ಸರಿ ಕಣ್ಣು ಕುಕ್ಕುತ್ತೆ ಅಂತ ಏನೋ ಹೇಳ್ತಿದ್ರು. ಸೊ ಅವು. ಸೊ ಹಂಗಾಗಿ ಜಾಸ್ತಿ ಭಯ ಆಗಲಿಲ್ಲ. ಒಂದು ಸ್ಟೆಪ್ ಹಿಂದೆ ಹೋದ್ವು. ಆಮೇಲೆ ಸೆಟ್ ಅವ್ನು ಕರೆಸಿ ಅದೆಲ್ಲ ಚೆಕ್ ಮಾಡಿಸಿ, ಇನ್ನೊಂದು ಆ ಚೆಕ್ ಮಾಡಿಸ್ದಾಗ ಒಂದು 4-5 ಹಾವಿದ್ವು. 4-5 ಇದ್ವು ಅಲ್ಲೇ ಅದೇ ಜಾಗದಲ್ಲಿ. ಸೊ ಅದೆಲ್ಲ ಕಾಣ್ತು. ಅದನ್ನೆಲ್ಲ ಸೇಫ್ಟಿಯಾಗಿ ಇದು ನೋಡ್ಕೊಂಡು ಇದ್ರು ಸರ್. ಲೋಕಲ್ ಅವ್ರು ಹಿಡ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿ ಆಗ್ತಲೇ ಇರಲಿಲ್ಲ. ಸೊ ಅವ್ರಿಗೊಂದು ಧೈರ್ಯ ಇರುತ್ತೆ, ಹೆಂಗೆ ಏನು ಇಲ್ಲ ನೋಡೋದು. ಹೌದು, ಆ ಕಾಡಲ್ಲೇ ಒಂದ್ 2-3 ಮನೆ ಇತ್ತು ಆಕ್ಚುಲಿ. ಡೀಪ್ ಫಾರೆಸ್ಟ್ ಅಲ್ಲಿ ಅವರು ಅವಾಗ್ಲಿಂದಾನು ಇರೋರು. ಅವ್ರು ಒಬ್ರು ನಮ್ ಜೊತೆ ಇದ್ರು. ನಾವು ಮುಂಚೆನೆ ಅವ್ರ ಹತ್ರ ಮಾತಾಡ್ಕೊಂಡು ಇಟ್ಕೊಂಡಿದ್ವು. ಈಗ ಒಂದ್ ವೇಳೆ ಏನೋ ಒಂದು ಯಾರಿಗಾರ ಸಮಸ್ಯೆ ಆಯ್ತು, ಈಗ ಹಾವು ಕಚ್ಚಿತು ಅಂದ್ರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ತಗೋಬೇಕು, ಯಾವ ರೀತಿ ಅನ್ನೋದನ್ನ ಫಸ್ಟೇ ಮಾತಾಡಿ ಇಟ್ಕೊಂಡಿದ್ವು ಅವ್ರ ಹತ್ರ ಎಲ್ಲ. ಅವರು ಎಲ್ಲ ರೆಡಿ ಇದ್ರು. ಸೊ ಹಂಗಾಗಿ ಭಯ ಇರಲಿಲ್ಲ ನಮಗೆ ಜಾಸ್ತಿ. ಬಟ್ ಯಾವುದು ಏನು ತೊಂದರೆ ಕೊಡಲಿಲ್ಲ ಯಾರಿಗೂ. ಸೊ ನಾವು ತೊಂದರೆ ಕೊಡಲಿಲ್ಲ, ಅವು ನಮಗೆ ತೊಂದರೆ ಕೊಡಲಿಲ್ಲ. ಸರ್ ನಿಮಗೆ ಒಂದು ಸೀನ್ ಸರ್ ಹೇಳಿರ್ತಾರೆ, ಸೀನ್ ಅಭಿನಯಿಸ್ಬೇಕಾದ್ರೆ ನಿಮಗೆ ಎಲ್ಲೋ ಒಂದ್ ಕಡೆ ಅದು ಭಯ ಇಟ್ಕೊಂಡು ಏನಾಗುತ್ತಪ್ಪ ಹಿಂದ್ಗಡೆ ಏನಾದ್ರು ಬರುತ್ತಾ, ಯಾವ್ದೋ ಪ್ರಾಣಿ ಬರುತ್ತಾ, ಆ ತರದ್ದು ಭಯದಲ್ಲಿ ಅಭಿನಯಿಸಿರುವಂತದ್ದು ಆ ತರದ್ದು ಏನಾದ್ರು ಇದೆಯಾ ಸರ್? ಇಲ್ಲ ಎಕ್ಸ್ಪೀರಿಯನ್ಸ್ ಆ ತರ? ಇಲ್ಲ, ಆ ರೀತಿ ಏನಿಲ್ಲ ಸರ್. ಸ್ಟಾರ್ಟಿಂಗ್ ಹಂಗೆ ಅನಿಸ್ತಾ ಇತ್ತು. ಸ್ಟಾರ್ಟಿಂಗ್ ಶುರು ಮಾಡ್ಬೇಕಾದ್ರೆ ನಾವೀಗ ಇಲ್ಲಿಂದ ಓಡೋ ಮಾಂಟೇಜಸ್ ಆಗಿರ್ಬೋದು, ಅಥವಾ ನಾನು ಒಬ್ಬನೇ ಅಲ್ಲಿ ದೂರದಿಂದ ಒಂದು ವೈಟ್ ಶಾಟ್ ಇರ್ಬೋದು. ಸೊ ಅಲ್ಲೆಲ್ಲ ಇವರೆಲ್ಲ ಯಾರು ಇರ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಹಂಗೆ ಅನ್ಸೋದು, ಏನೋ ಹುಲಿ ಬಂದ್ಬಿಟ್ರೆ ಇದು ಅದೆಲ್ಲ ಅನಿಸ್ತಿತ್ತು ನನಗೆ. ಅದಾದ್ಮೇಲಿಂದ ಬರ್ತಾ ನಾವು ಎಷ್ಟು ಹೆಕ್ಟಿಕ್ ಇತ್ತು ಅಂದ್ರೆ ಅಲ್ಲಿ ವರ್ಕು. ಅಂದ್ರೆ ಕಾರ್ಡ್ ಒಳಗೆ ಶೂಟು ಎಲ್ಲರಿಗೂ ಅಷ್ಟಿರುತ್ತೆ, ಕ್ಯಾಮ್ರಾ ಅವ್ರಿಗೆ ಅಷ್ಟು ಟಾಸ್ಕ್ ಇರುತ್ತೆ, ಎಲ್ಲ ಅನ್ನೀವನ್ ನೆಲ. ಸೊ ಫೋಕಸ್ಸು ಬರಬೇಕು ಕರೆಕ್ಟಾಗಿ, ನಾವು ಕರೆಕ್ಟಾಗಿ ಮಾಡಬೇಕು. ಸೊ ಸಖತ್ತು ಕೆಲಸಗಳಿರೋದ್ರಿಂದ ಅದು ಡೈವರ್ಟ್ ಆಗೋಯ್ತು. ಸೊ ಹಾಗೇನು ಭಯ ಏನಾಗಲಿಲ್ಲ, ಅದ್ರೊಳಗಡೆ ಇನ್ವಾಲ್ವ್ ಆಗಿಬಿಟ್ಟಿದ್ವಿ ನಾವು ಕೆಲಸದಲ್ಲಿ. ಹಾಗೆ ಸರ್ ನಿಮಗೆ ಚಾಲೆಂಜಸ್ ಅಂದರೆ ಕಷ್ಟದ ಒಂದು ಶಾಟ್ ಕಷ್ಟ ಆಯ್ತಪ್ಪ ಅನ್ನೋ ಥರ ಆ ಥರದ್ದು ಏನಾದ್ರು ಆಗಿದೆ ಅನುಭವ ಕಾಡಲ್ಲಿ?
ತುಂಬ ಸೀನ್ಗಳು ಆಗಿದೆ ಸರ್. ಅದೇ ಹೇಳಿದ್ನಲ್ಲ, ತುಂಬ ಕಷ್ಟ ಅನಿಸಿದ್ದೆಲ್ಲ ಮತ್ತೆ ರೀಶೂಟ್ ಮಾಡಿ ಅದನ್ನು ಇದು ಮಾಡಿದ್ದೀವಿ. ಸೊ ಆ ಥರ ಅದೇ ಆ ನದಿ ಸೀಕ್ವೆನ್ಸ್ದು ಅದು ತುಂಬ ಕಷ್ಟ ಆಯಿತು, ಚಾಲೆಂಜಿಂಗ್ ಆಗಿತ್ತು ಅದು. ಯಾಕೆಂದರೆ ಯಾರೂ ಇರೋಲ್ಲ, ಅವಳೊಬ್ಬರೇ ಹೋಗಿ ಅಲ್ಲಿ ಮಲಗಬೇಕಿತ್ತು. ಸೊ ಅದೊಂದು ಚಾಲೆಂಜಿಂಗ್ ಇತ್ತು ನನಗೂ ಮಾಡೋದಕ್ಕೆ. ಬಟ್ ನಮ್ಮ ಹೀರೋಯಿನ್ ತುಂಬ ಸಪೋರ್ಟ್ ಮಾಡಿದ್ರು ಆ ಒಂದು ವಿಷಯಕ್ಕೆ. ಸೊ ಧೈರ್ಯ ಹೋಗಿ ಅಲ್ಲೊಬ್ಬರೇ ಇದ್ದರು. ಓಕೆ, ಇವಾಗ ಹೇಗೆ ಅನಿಸ್ತಿದೆ? ಆ ರೀತಿ ಒಂದು ಸೀನ್ ಇದೆ, ಒಂದು ಟ್ರೈಲರಲ್ಲೆಲ್ಲ ನೋಡಿರ್ಬೋದು, ಒಂದು ಫಾಲ್ಸ್ ತುದಿಲ್ ನಿಂತಿರ್ತಾರೆ. ಸೊ ಅದು ಇನ್ನೊಂದು ಸ್ಟೆಪ್ ಇಟ್ಟರೆ ಕೆಳಗಡೆ ಇದು. ಸೊ ಅಲ್ಲಿ ಆ ಸೀನ್ ಶೂಟ್ ಮಾಡ್ಬೇಕಾದ್ರೆ ಸೊ ಗಾಳಿ ತುಂಬ ಬೀಸೋದು. ಸೊ ಇವನೇ ಹಿಂಗೆ ಶೇಕ್ ಆಗ್ತಾ ಇದ್ದ. ಸೊ ಅದೆಲ್ಲ ಒಂದು ನಮಗೂ ಯಾವಾಗ ಮುಗೀತಪ್ಪ ಈ ಶಾರ್ಟ್ ಅನ್ನೋ ಒಂದು ಭಯ ಇತ್ತು, ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ. ಸೊ ಹಂಗನ್ನೋದು, ಯಾಕಂದರೆ ಆ ಶಾರ್ಟ್ ಚೆನ್ನಾಗಿ ಬರಬೇಕು ಅಂದರೆ ಅದು ತೆಗಿಲೇಬೇಕಿತ್ತು, ಆ ಜಾಗದಲ್ಲೇ ನಿಲ್ಲಬೇಕಿತ್ತು. ಸೊ ಅದೆಲ್ಲ ಒಂದು ಸ್ವಲ್ಪ ಭಯ ಇತ್ತು. ಚಾಲೆಂಜಿಂಗ್ ಇದೆ ಸೀನ್ಗಳು. ಪ್ರತಿ ಕ್ಷಣನೂ ಸರ್ ಅದು ಚಾಲೆಂಜಿಂಗೇ ಇತ್ತು. ಯಾಕೆಂದರೆ ಕಾಡು ಅಂದ್ರೇ ಒಂದು ಭಯ ಇರುತ್ತೆ, ಯಾವುದೋ ಹೊಸ ಜಾಗ, ಏನು ಬೇಕಾದರೂ ಆಗ್ಬೋದು ಆ ಜಾಗದಲ್ಲಿ. ಸೊ ಆ ಭಯದಲ್ಲೇ ಅದು ಚೆನ್ನಾಗೂ ಬರಬೇಕು, ನಾವೇನು ಅಂದ್ಕೊಂಡಿದ್ದೀವೋ ಅದು ಇಮ್ಯಾಜಿನೇಷನ್ ರಿಯಾಲಿಟಿಗೂ ಬರಬೇಕು. ಸೊ ಅಷ್ಟೆಲ್ಲ ಟಾಸ್ಕ್ ಇತ್ತು. ಸೊ ತುಂಬ ಏನಂತಾರೆ ಸರ್ ಅದನ್ನು ಎಲ್ಲನೂ ಇಡೀ ಟೀಮ್ ಅವ್ರು ಚೆನ್ನಾಗಿ ನಿಭಾಯಿಸಿದ್ದಾರೆ ಅದನ್ನು. ನಮಗೂ ಹಂಗೆ ಅನಿಸಿತ್ತು. ಆದರೆ ಬರ್ತಾ ಬರ್ತಾ ಈಗ ನಾವು ನೋಡ್ತಾ ಇದೀವಲ್ಲ, ಅಯ್ಯೋ ನಾವು ಇಲ್ಲಿ ಮಾಡಿದ್ವಾ, ಹಿಂಗೆ ಮಾಡಿದ್ವೋ, ಈ ಜಾಗದಲ್ಲಿ ಮಾಡಿದ್ವಾ ಯಪ್ಪ ಅಂತ ಅನ್ಸುತ್ತೆ. ಅವಾಗ ಏನೋ ಅನಿಸ್ತಿರ್ಲಿಲ್ಲ. ನೋಡಿದ್ದೀನಿ ಸರ್. ನನ್ನ ಕೇಳಬೇಡಿ, ನಾನೊಂದು 200 ಸಲ ನೋಡಿದ್ದೀನಿ ಅಂತ ಅನ್ಸುತ್ತೆ. ನೋಡಿದ್ದೀನಿ. ಅದೆಲ್ಲ ಮಾಡಿಟ್ಟಿದೆ ಸರ್. ಯಾವ್ಯಾವ ಫಾರೆಸ್ಟ್ ಅಂದ್ರೆ ಯಾವ್ಯಾವ ಬೆಟ್ಟಗಳಲ್ಲಿ ಮಾಡಿದೀರಿ ಅಂತ? ಅದೇ ಸರ್, ಎಲ್ಲ ಸಿರ್ಸಿ, ಸಿದ್ದಾಪುರ ಸುತ್ತಮುತ್ತನೇ ಅಲ್ಲೇ ಎಲ್ಲ ವೆಸ್ಟರ್ನ್ ಘಾಟ್ಸ್ ಅಲ್ಲ ಸರ್, ಅದೆಲ್ಲೋದ್ರೂ ಒಂದೇ ಥರನೇ ಇರುತ್ತೆ. ಸೊ ಆ ಸರೌಂಡಿಂಗ್. ಇವಾಗ ಹೇಗೆ ಅನಿಸ್ತಿದೆ ಸರ್? ಅಂದರೆ ಬೆಂಗಳೂರು ಸಿಟಿ ಜೀವನ ಅಥವಾ ಒಂದು ಕಾಡಲ್ಲಿರುವಂಥದ್ದು ಏನು ವ್ಯತ್ಯಾಸ ಕಂಡ್ರಿ? ಅದೇ ಬೆಸ್ಟ್ ಅನ್ಸುತ್ತೆ ಹೇಗೆ? ಇಲ್ಲ, ನಿಜ ಹೇಳಬೇಕು ಅಂದರೆ ನಾವು ಶೂಟ್ ಮಾಡ್ಬೇಕಾದ್ರೆ ಪ್ಲಾನ್ ಮಾಡ್ಕೊಂಡಿದ್ದು, ಈ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆದರೆ ನಾವು ಇಲ್ಲೊಂದು ರೆಸಾರ್ಟ್ ಮಾಡ್ಕೊಂಡ್ಬಿಡೋಣ, ಯಾವಾಗಲೂ ಇಲ್ಲಿ ಬರೋದಕ್ಕೆ ನೆಕ್ಸ್ಟ್ ಸ್ಕ್ರಿಪ್ಟ್ ವರ್ಕಿಗೆಲ್ಲ ಇಲ್ಲಿ ಬರೋಣ, ಸೊ ಇಲ್ಲಿರೋಣ. ಸೊ ಹಂಗಂತ ಫಸ್ಟೇ ಪ್ಲಾನ್ ಮಾಡ್ಕೊಂಡಿದ್ದು. ಅದೆಲ್ಲರಿಗೂ ಅನ್ಸುತ್ತೆ ಸರ್, ಮಾಮೂಲಿ ಜನಕ್ಕೂ ಈ ಬೆಂಗಳೂರು ಈ ಜೀವನ ಬಿಟ್ಟು ಹಳ್ಳಿಗೆ ಹೋಗೋಣ, ಅದೇ ರೈತರ ಕೆಲಸನೇ ಮಾಡ್ಕೊಂಡಿರೋಣ, ಒಂದು ಸಲ ಅನ್ಸುತ್ತೆ ಈ ವಾತಾವರಣದಿಂದ ಆಚೆ ಹೋಗೋಣ ಅಂತ. ನಮಗೂ ಕೂಡ ಹಂಗೆ ಅನಿಸಿತ್ತು ಆ ನೇಚರ್ ನೋಡಿದಾಗ. ಅದು ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲಿಲ್ಲ. ಸೊ ಅದು ಖಂಡಿತ ಪ್ಲಾನ್ ಇದೆ ಸರ್, ಅದು ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಯಾವ ರೀತಿ ಪ್ಲಾನ್ಸ್ಗಳು ಮಾಡ್ತಿದ್ದೀರಾ ಸರ್ ಸಿನಿಮಾಗ? ನೆಕ್ಸ್ಟು ಇದೇ ರೀತಿನೇ ಸರ್. ಈಗೇನು ಭ್ರಮೆ ರಿಯಾಲಿಟಿ ಇಟ್ಕೊಂಡಿದ್ದೀವೋ ಇದ್ರ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಸಿನಿಮಾನು ಅದರಲ್ಲೂ ಅಷ್ಟೇ, ಸಾಂಗ್ಸ್ ಆಗಲಿ ಫೈಟ್ ಆಗಲಿ ಇರಲ್ಲ. ಸರ್ ನೀವು ಯಾವ ರೀತಿ ಸಬ್ಜೆಕ್ಟ್ಗಳು ಮಾಡ್ತಿದ್ರಿ? ಆಲ್ರೆಡಿ ಹೇಳಿದ್ರಿ, ಕತೆಗಳು ಕೇಳ್ತಿದ್ದೀನಿ, ಅದಕ್ಕಾಗಿ ತಯಾರಿಗಳು ನಡೀತಿದೆ ಅಂತ ಹೇಳಿದ್ರಿ. ಸೊ ಇದ್ರಲ್ಲಂತೂ ಯಾವುದೇ ಇಲ್ಲ ಅಂದರೆ ಹೀರೋನ್ ಜೊತೆ ಡ್ಯೂಯಟ್ ಇಲ್ಲ, ಫೈಟ್ಸ್ ಅದೆಲ್ಲ ಇಲ್ಲ. ನೆಕ್ಸ್ಟ್ ಯಾವ ರೀತಿ ಚೂಸ್ ಮಾಡ್ತಿದ್ದೀರಿ ಸಬ್ಜೆಕ್ಟ್ಗಳು ಅಂತ? ಈಗ ಮಾತುಕತೆ ನಡೀತಿದೆ, ಈಗಲೂ ಬೇರೆ ಥರನೇ, ಆದರೆ ಸಾಂಗ್ಸ್ ಇರ್ಬೋದು, ಆದರೆ ಬೇರೆ ರೀತಿ. ನನಗಂತೂ ಎಲ್ಲ ಜಾನರು ಮಾಡೋಕ್ಕೆ ಇಷ್ಟ ಸರ್. ಈಗ ಕಾಮಿಡಿ ಇದ್ದರೆ ಕಾಮಿಡಿ ಮಾಡಬೇಕು, ಸಸ್ಪೆನ್ಸ್ ಇದ್ದರೆ ಸೈಫೈ, ಅಂದರೆ ಎಲ್ಲದರಲ್ಲೂ ನಾವು ಒಂದು ಹೊಸದನ್ನ ಟ್ರೈ ಮಾಡ್ತಾ ಇರಬೇಕು ಅನ್ನೋದು ನನಗೆ ಆಸೆ ಇದೆ. ಸೊ ಇದೇ ಪಾತ್ರ ಅದೇ ಪಾತ್ರ ಅಂತ ಏನಿಲ್ಲ, ಎಲ್ಲನೂ ಚೆನ್ನಾಗಿ ಮಾಡ್ಬೇಕಷ್ಟೇ. ನನಗೆ ನಂದೇ ಆದ ಒಂದು ಪ್ಯಾಟರ್ನ್ ಸೆಟ್ ಮಾಡಬೇಕು ಅನ್ನೋದಿದೆ. ಈಗ ಎಲ್ಲರೂ ಎಲ್ಲ ಥರ ಸಿನಿಮಾ ಮಾಡ್ತಾ ಇದ್ದಾರೆ, ಹೊಸ ಪ್ಯಾಟರ್ನ್ ನಾನು ಸೃಷ್ಟಿ ಮಾಡೋಣ ಅಂತ. ಅದು ನಿರ್ದೇಶಕರದು. ನಂದೇನಿದೆ ಅಂದರೆ ನಾನೊಬ್ಬ ಈಗ ಎಂಟರ್ಟೈನರ್ ಆಗಬೇಕು ಅಂದರೆ ಅದು ಬೇಸಿಕ್ಕಾಗಿ ನಾವು ಕಲ್ತ್ಕೋಬೇಕಾಗಿರೋದು ಏನು ಅಂದರೆ ಜನಕ್ಕೆ ಖುಷಿ ಪಡಿಸ್ಬೇಕು, ಯಾವುದೇ ರೀತಿಲಾಗಿರಲಿ. ಸೊ ಅದರಲ್ಲಿ ನನಗೆ ಇದೇ ಅದೇ ಅಂತ ಇಲ್ಲ, ಯಾವುದನ್ನು ಮಾಡಿದ್ರೂ ಇಲ್ಲಿವರೆಗೂ ನೋಡಿರಬಾರ್ದು. ಸೊ ಆ ರೀತಿ ಹೊಸ ಪ್ರಯತ್ನನ ಆ ಜಾಗದಲ್ಲಿ ಹಾಕಬೇಕು ಅನ್ನೋದು ಆಸೆ ಇದೆ ನನಗೆ. ಎಸ್ ಸರ್. ಸಿನಿಮಾ ಏನು ಬಿಡುಗಡೆ ಇದೇ ಜನವರಿ 31ಕ್ಕೆ, ತಿಂಗಳು ಕೊನೆಯಲ್ಲಿ ಬಿಡುಗಡೆ ಆಗ್ತಿದೆ ಸರ್. ಹೌದು. ಪ್ರಚಾರ ಅಂತೂ ಅದ್ಭುತವಾಗಿ ಎಲ್ಲ ಕಡೆ ಪ್ರಚಾರ ನಡೀತಿದೆ ಸಿನಿಮಾದು. ಸೊ ಇದರ ಡಿಸ್ಟ್ರಿಬ್ಯೂಷನ್ ಬಂದು KRG ಅವರು. ಹೌದು ಸರ್, ಹೌದು. ಸೊ ಹೊಸ ತಂಡಗಳಿಗೆ ಅವರು ಮುಂದಿರ್ತಾರೆ. ಸೊ ಏನು ಹೇಳ್ತೀರಿ ಸರ್? ಅವರಿಗೆ ನಿಜವಾಗ್ಲೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಒಂದು ಹೊಸೊಬ್ರು ಸಿನಿಮಾನ ಒಂದು ಕಂಟೆಂಟ್ ನೋಡಿ ಒಪ್ಕೊಂಡು ರಿಲೀಸಿಗೆ ಬಂದಿದ್ದಾರೆ. ಸೊ ಅದೊಂದು ದೊಡ್ಡ ಶಕ್ತಿ ಇದ್ದಂಗೆ ನನಗೆ ಒಂದು ಧೈರ್ಯ ಇದೆ. ಈಗ ಒಂದು ಫೈಟ್ ಮಾಡ್ಬೋದು. ಸೊ ಒಬ್ರು ಸಪೋರ್ಟಿಗೆ ಇದ್ದಾರೆ ನಮ್ಮ ಜೊತೆ ಇಂಡಸ್ಟ್ರಿಲಿ. ಎಲ್ಲ ಹೊಸ ಟೀಮ್ ಆಗಿರೋದ್ರಿಂದ ಒಬ್ರು ಇದ್ದಾರೆ ಅಂದರೆ ಒಂದು ಧೈರ್ಯನೇ ಬೇರೆ ಇದೆ. ಸೊ ಅವರು ಕಾರ್ತಿಕ್ ಸರ್, ಯೋಗಿ ಸರ್ ಎಲ್ಲ ನಮ್ಮ ಜೊತೆ ಇದ್ದಾರೆ. ಸೊ ಹಂಗಾಗಿ ಒಂದು ಧೈರ್ಯ ಇದೆ ಸರ್. ಖಂಡಿತವಾಗ್ಲೂ ಜನವರಿ 31 ಒಂದು ಬೇರೆನೇ ಮಾಡ್ತೀವಿ ಸರ್. ಯಾಕಂದ್ರೆ ಅವರು ಪ್ರತಿಯೊಬ್ಬರು ಹೊಸೊಬ್ಬರು ಸಿನಿಮಾನು ಕೂಡ ಮುಂದೆ ಬಂದು ಕೈ ಜೋಡಿಸ್ತಾರೆ. ಹೌದು. ಸೊ ಆಗ ನೆಕ್ಸ್ಟ್ ಇನ್ನೂ ಕೆಲವೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಹೌದು, ಖಂಡಿತ. ಹೌದು, ಅಂದ್ರೆ ಒಳ್ಳೆ ಕಂಟೆಂಟ್ಗಳಿಗೆ ಇಲ್ಲಿ ಸಪೋರ್ಟ್ ಇಲ್ಲ ಹಂಗಿಂಗೆ ಅಂತ ಇರ್ತೀವಿ, ಆದರೆ ಎಲ್ಲ ರೀತಿ ಸಪೋರ್ಟ್ ಮಾಡೇ ಮಾಡ್ತಾರೆ. ನಾವು ಅದಕ್ಕೆ ಏನು ಕೆಲಸ ಮಾಡಬೇಕು ಅದನ್ನ ಮಾಡಬೇಕು ಸರ್. ಎಸ್ ಸರ್. ಕೊನೆಯದಾಗಿ
ಕಾಡು ಮಳೆ ಸಿನಿಮಾ ಬಗ್ಗೆ ಎಲ್ಲನೂ ಹೇಳಿದ್ರಿ, ಒಂದಷ್ಟು ವಿಚಾರಗಳು ಮಾತಾಡಿದ್ವಿ. ಸೊ ಏನು ಹೇಳ್ತೀರಿ ಫೈನಲ್ ಆಗಿ ಸಿನಿಮಾ ಬಿಡುಗಡೆ ಆಗ್ತಿದೆ? ಇದೇ January 31st ಕಾಡು ಮಳೆ ನಿಮ್ಮ ಹತ್ತಿರದ ಥಿಯೇಟರ್ಸ್ಗಳಲ್ಲಿ ಬರ್ತಾ ಇದೆ. ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನಿಮಗೆ ಒಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಹೊಸ ಅನುಭವ ಆಗುತ್ತೆ. ಅದನ್ನು ಅನುಭವಿಸಿ. ತುಂಬ ಹೊಸ ವಿಜುವಲ್ ಟ್ರೀಟನ್ನು ನೋಡ್ತೀರಾ, ಹೊಸ ಮ್ಯೂಸಿಕ್ ಪ್ಯಾಟರ್ನ್ನ ನೋಡ್ತೀರಾ, ಹೊಸ ಕಥೆನ ನೋಡ್ತೀರಾ. ಅದನ್ನು ಥಿಯೇಟ್ರಲ್ಲೇ ಬಂದು ನೀವು ಅನುಭವಿಸ್ಬೇಕು. ಇದೇ January 31st ನಿಮ್ಮ ಹತ್ತಿರದ ಸಿನಿಮಂದಿರಗಳಲ್ಲಿ. ಡೈರೆಕ್ಟ್ರೆ, ನಾವು ಪ್ರಕೃತಿ ಎಲ್ಲ ಸಿನಿಮಾದಲ್ಲಿ ತೋರಿಸ್ತಾರ ನೋಡಿದೀವಿ. ಇದರಲ್ಲಿ ನೀವು ಇನ್ನೂ ಒಂಚೂರು ಬೇರೆ ಥರನೇ ತೋರಿಸಿದ್ದೀರಿ ಆ ಒಂದು ಪ್ರಕೃತಿನ. ಆ ಪ್ರಕೃತಿ 31ಕ್ಕೆ ನೀವು ದೊಡ್ಡ ಪರದೆ ಮೇಲೆ ಬರ್ತಿದೆ ಸರ್, ಏನು ಹೇಳ್ತೀರಿ ಫೈನಲ್ ಆಗಿ? ತುಂಬ ಖುಷಿ ಆಗ್ತಿದೆ 31ಕ್ಕೆ ರಿಲೀಸ್ ಆಗ್ತಾ ಇರೋದು. ನಾನು ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಕಾಡನ್ನು ಮಳೆನ ಥಿಯೇಟ್ರಿಗೆ ಕರ್ಕೊಬರ್ತಾ ಇದ್ದೀನಿ ಒಂದು ಒಳ್ಳೆ ಅನುಭವ ಪಡಿಸೋದಕ್ಕೆ ಅಂತ. 31ನೇ ತಾರೀಕು ಬನ್ನಿ, ಎಲ್ಲರೂ ಬಂದು ಸಿನಿಮಾ ನೋಡಿ. ಟ್ರೈಲರ್ ನೋಡಿ, ಮೊದಲು ಟ್ರೈಲರ್ ಚೆನ್ನಾಗಿದೆ ಅಂತ ಇಷ್ಟ ಆಯಿತು ಹಂಗಂದರೆ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಹಾಗೆ 4 ಜನಕ್ಕೆ ಎಲ್ಲರಿಗೂ ಹೇಳಿ ಈ ಸಿನಿಮಾ ನೋಡಿ ಹೆಂಗಂತ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೇದಾಗಲಿ, ಮತ್ತೆ ಸಿಗೋಣ ಸರ್. ಸಿನಿಮಾ ಬಿಡುಗಡೆ ಆಗಲಿ, ಮತ್ತೆ ಒಂದು ಸಕ್ಸಸ್ ಮೀಟ್ ಮಾಡೋಣ. ಖಂಡಿತ ಮತ್ತೆ ಸಿಗೋಣ ಸರ್. ಖಂಡಿತ ಸರ್. ಥ್ಯಾಂಕ್ ಯು ಸೊ ಮಚ್.